ವೆಲ್ಕಮ್ ಟು ಮೈ ಚಾನಲ್ ಆರ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ. ನಾನು ಬುಜ್ಜಿ ಬಬ್ಲು ಎಲ್ಲರೂ ಚೆನ್ನಾಗಿದ್ದೀವಿ. ನೋಡಿ ಇಲ್ಲಿ ಅಪ್ಪ ಮಗಳು ಬೆಳಿಗ್ಗೆ ಬೆಳಿಗ್ಗೆನೆ ಎದ್ದು ಎಕ್ಸಸೈಸ್ ಮಾಡಿಕೊಂಡು ಫನ್ ಮಾಡ್ತಾ ಇದ್ದಾರೆ. ಬುಜ್ಜಿಗೆ ಮಧ್ಯಾಹ್ನ ಶಿಫ್ಟ್ ಇರುವಾಗ ಬೆಳಿಗ್ಗೆ ರೂಟೀನ್ ಎಲ್ಲ ಹೀಗೆ ಇರುತ್ತೆ. ಅವ್ರು ಎದ್ದಿದ ತಕ್ಷಣ ಅಪ್ಪ ಮಗಳು ಆಟ ಆಡೋದು ಈ ಥರ ಕೆಲಸಗಳು ಮಾಡ್ತಾ ಇರ್ತಾರೆ. ಬಬ್ಲು ಕೂಡ ಎಂಜಾಯ್ ಮಾಡ್ತಾಳೆ. ಕ್ಲಾಪ್ಸ್ ಮಾಡ್ತಾಳೆ ವೆರಿ ಗುಡ್ ಅಂತ. ಈ ವಿಡಿಯೋಸ್ ಎಲ್ಲ ರ್ಯಾಂಡಮ್ ಆಗಿ ನಾನು ಕ್ಯಾಪ್ಚರ್ ಮಾಡ್ಕೊಂಡಿರೋದು. ಕೆಳಗಡೆ ಮನೆಯಲ್ಲಿ ಇಬ್ರು ಹುಡುಗಿರಿದ್ದಾರೆ. ಅವ್ರಿಗೆ ಬಬ್ಲು ಅಂದರೆ ತುಂಬ ಇಷ್ಟ. ಡೈಲಿ ಬರ್ತಾರೆ. ಸೊ ಅವರು ಡ್ಯಾನ್ಸ್ ಮಾಡ್ತಾ ಇದ್ರು. ನಾನು ಬಬ್ಲು ಕುತ್ಕೊಂಡು ನೋಡ್ತಾ ಇದ್ವಿ. ಇದು ಒಂದು ಕೆಂಗೇರಿನಲ್ಲಿ ಒಂದು ಎಕ್ಸಿಬಿಷನ್ ಇತ್ತು. ಮೇ ಬಿ ಸಂಡೇ ಅನ್ಕೊಂತೀನಿ. ನಾನು ಬುಜ್ಜಿ ಎಲ್ಲ ಹೋಗಿದ್ವಿ. ಬುಜ್ಜಿಗೆ ಲೀವ್ ಇತ್ತು ಅಂತ ಈವ್ನಿಂಗ್ ಹೋಗಿದ್ವಿ. ಸೊ ನಮ್ಮ ಜೊತೆ ಧನ್ಯನೂ ಕರ್ಕೊಂಡು ಹೋಗಿದ್ವಿ. ಅವಳಿದ್ರೆ ಬಬ್ಲು ಸ್ವಲ್ಪ ಕಂಫರ್ಟಬಲ್ ಆಗಿರ್ತಾಳೆ. ಅವಳನ್ನು ತುಂಬ ಹಚ್ಕೊಂಡ್ಬಿಟ್ಟಿದ್ಲು. ಅವಳಿದ್ರೆ ಮಾತ್ರ ಅವಳು ಊಟ ಮಾಡೋದು ಎಲ್ಲ ಆ ಥರ ಆಗ್ಬಿಟ್ಟಿದೆ ಇವಾಗ. ಹಾಗಾಗಿ ಅವಳೂ ಜೊತೆಲಿ ಕರ್ಕೊಂಡು ಹೋದ್ವಿ ಚೆನ್ನಾಗಿರುತ್ತೆ ಅಂತ. ತುಂಬಾ ಚೆನ್ನಾಗಿತ್ತು. ಎಲ್ಲ ಆರ್ಟಿಫಿಷಿಯಲ್ ಆದ್ರೂ ಒಂಥರ ರಿಯಲಿಸ್ಟಿಕ್ ಫೀಲ್ ಕೊಡ್ತಾ ಇತ್ತು. ಬ್ಯಾಕ್ಗ್ರೌಂಡಲ್ಲಿ ಫುಲ್ ಮ್ಯೂಸಿಕ್ ಹಾಕ್ಬಿಟ್ಟಿದ್ರು. ಸೊ ಹಾಗಾಗಿ ನಾನು ವಾಯ್ಸ್ ಓವರ್ ಕೊಡ್ತಾ ಇದ್ದೀನಿ. ಹಾಗೆ ನಾನು ಬುಜ್ಜಿ ಎಲ್ಲ ಒಂದು ಕ್ಲಿಪ್ ತೊಗೊಂಡು ಫೋಟೋಸ್ ಎಲ್ಲ ತೊಗೊಂಡ್ವಿ. ಬಬ್ಲುನ ನಾವು ಜಾಸ್ತಿ ಎಲ್ಲೂ ಹೊರಗೆ ಕರ್ಕೊಂಡು ಹೋಗೋದೇ ಇಲ್ಲ. ಸೊ ಹಾಗಾಗಿ ಅವಳನ್ನು ಸ್ವಲ್ಪ ಈ ಥರ ಯಾವಾಗಲಾದರೂ ಒಂದ್ಸಲ ಕರ್ಕೊಂಡ್ರೆ ಅವಳಿಗೂ ಖುಷಿ ಆಗುತ್ತೆ ಅಂತ ಹೋಗಿದ್ವಿ. ಪರ್ ಹೆಡ್ ಟಿಕೆಟ್ ಬಂದು ಒಂದು 100 ರೂಪೀಸ್ ಇತ್ತು ಅನಿಸುತ್ತೆ. ವರ್ತ್ ಇತ್ತು ನಿಜವಾಗ್ಲೂ ಚೆನ್ನಾಗಿತ್ತು. ಇದು ಒಂದು 15 ಡೇಸ್ ಏನೋ ಇತ್ತು ಅನ್ಕೊತೀನಿ ಎಕ್ಸಿಬಿಷನು. ನಾವು ಹೋದಾಗಲೇ ಇನ್ನೇನು ಎಂಡಿಂಗಲ್ಲಿತ್ತು. ಅಲ್ಲಿ ಶಾಪಿಂಗ್ ಎಲ್ಲ ಕೂಡ ಹಾಕಿದ್ರು. ನೋಡೋಕ್ಕೆಲ್ಲ ತುಂಬ ಚೆನ್ನಾಗಿತ್ತು. ಪ್ರೈಸ್ ಕೂಡ ಅಷ್ಟೇ ಚೆನ್ನಾಗಿತ್ತು. ಆದರೂ ಸ್ವಲ್ಪ ಏನೋ ಬಬ್ಲುಗೆ ಏನಾದರೂ ಶಾಪ್ ಮಾಡೋಣ ಅಂತ ಮಾಡಿದ್ವಿ. ಎಲ್ಲಾನು ನೋಡಿಕೊಂಡು ಹಾಗೆ ಒಳಗಡೆ ಹೋದ್ವಿ. ಅಲ್ಲಿ ಗೇಮ್ಸ್ ಎಲ್ಲ ಇತ್ತು. ಒಳಗಡೆ ಗೇಮ್ಸ್ ಆಡೋಕ್ಕೆ ಕೂಡ ಸಪ್ರೇಟ್ ನಾವು ಟಿಕೆಟ್ ತೊಗೋಬೇಕಾಗಿತ್ತು. ಬಬ್ಲು ಆಟ ಆಡೋ ಅಂಥದ್ದು ಯಾವುದು ಗೇಮ್ಸ್ ಇರಲಿಲ್ಲ. 1 ಇಯರ್ 2 ಇಯರ್ಸ್ ಮಕ್ಕಳನ್ನೆಲ್ಲ ಗೇಮ್ಸ್ಗೆಲ್ಲ ಅಲೋನೇ ಮಾಡ್ತಿರ್ಲಿಲ್ಲ ಅಲ್ಲಿ. ನೋಡೋಣ ಅಂದ್ಬಿಟ್ಟು ಹೋದ್ವಿ. ಧನ್ಯನ್ಗೆ ಯಾವುದಾದ್ರೂ ಗೇಮ್ ಆಡ್ಸೋಣ ಅಂತ. ಇಲ್ಲಿ ಬುಜ್ಜಿ ಕೂಡ ನೋಡ್ತಾ ಇದ್ರು ಏನಾದರೂ ಆಡ್ಬೋದಾ ಅಂತ. ಬಟ್ ಅದೆಲ್ಲ ಸ್ಕ್ಯಾಮ್ ಅಂತ ಅವ್ರು ಅಂದ್ಬಿಟ್ಟು ಏನೂ ಮಾಡೋಕ್ಕೋಗಿಲ್ಲ. ಚೆನ್ನಾಗಿತ್ತು. ಈ ಥರ ನಾನು ಜಾತ್ರೆಲೆಲ್ಲ ನೋಡಿದ್ದೀನಿ ಊರುಗಳಲ್ಲಿ. ಬಟ್ ಯಾವುದು ಆ ಗೇಮ್ಸ್ ಎಲ್ಲ ಯಾವತ್ತೂ ಟ್ರೈ ಮಾಡಿಲ್ಲ. ಇನ್ನು ಇಲ್ಲಿ ಇದೊಂದು ಗೇಮ್ಸಿಗೆ ಬಬ್ಲುನ ಕೂರಿಸಿದ್ವಿ ರಿಕ್ವೆಸ್ಟ್ ಮಾಡಿಬಿಟ್ಟು. ಅವರು ತುಂಬ ಸ್ಲೋಗೆ ಮೂವ್ ಮಾಡ್ತಿದ್ರು ಅದನ್ನು. ನೀವು ನೋಡ್ಬೋದು ಪಕ್ಕದಲ್ಲಿರೋದು ತುಂಬ ಫಾಸ್ಟಾಗೆ ಹೋಗ್ತಿತ್ತು. ಬಬ್ಲು ಇದ್ಲು ಅಂತ ಅವರು ಸ್ವಲ್ಪ ಸ್ಲೋ ಮಾಡಿದ್ರು. ಆಮೇಲೆ ಧನ್ಯ ಸಪ್ರೇಟಾಗೆ ಆಟ ಆಡಿದ್ರು. ಅದಾದಮೇಲೆ ಎಲ್ಲ ಅಲ್ಲಿ ನೋಡಿಕೊಂಡು ಏನಾದ್ರು ಸ್ನ್ಯಾಕ್ಸ್ ತಿನ್ನೋಣ ಅಂತ ಹೇಳ್ಬಿಟ್ಟು ನಾವು ಸ್ನ್ಯಾಕ್ಸ್ ತೊಗೊಂಡು ತಿಂದು ಮನೆ ಕಡೆ ಬಂದ್ವಿ. ಬಬ್ಲುಗೆ ಏನೆಲ್ಲ ಶಾಪಿಂಗ್ ಮಾಡಿದ್ದೀವಿ ನೋಡಿ. ಬಬ್ಲುಗೆ ಇಷ್ಟೆಲ್ಲ ಶಾಪಿಂಗ್ ಮಾಡಿದ್ವಿ. ಬಟ್ ಬುಜ್ಜಿ ನನಗೆ ಅಂತ ಏನೂ ಕೊಡಿಸ್ಲೇ ಇಲ್ಲ. ಅಲ್ಲೇನು ನಂಗೆ ಇಷ್ಟನೂ ಆಗಿಲ್ಲ. ಬುಜ್ಜಿಗೆ ಇದು ತುಂಬ ಇಷ್ಟ ಆಗಿತ್ತು. ಹಾಗಾಗಿ ಟ್ರೈ ಮಾಡ್ತಾಯಿದ್ರು.
ಇದು ಶಿವರಾತ್ರಿ ಹಬ್ಬದ ದಿನದ್ದು ಕ್ಲಿಪ್ಸು. ಊರಿಗೆ ಹೋಗಿದ್ವಿ ಅಮ್ಮ ಮನೆಗೆ. ನಮ್ಮನೆ ಕಡೆ ಎಲ್ಲ ಇದೇ ಥರ ಹಬ್ಬ ಮಾಡೋದು. ಇನ್ನು ಅಲ್ಲಿಂದ ಮಧ್ಯಾಹ್ನ ಟೆಂಪಲ್ಗೂ ಹೋಗಿದ್ವಿ. ನೆಕ್ಸ್ಟ್ ಡೇ ಊರಲ್ಲಿ ಮಹದೇಶ್ವರಂದು ಹಬ್ಬ ಮಾಡ್ತಾಯಿದ್ರು. ಹಾಗಾಗಿ ಅಮ್ಮ ಮನೇಲೆ ಒಂದು 3 days ಇದ್ಬಿಟ್ಟು ಹೋಗೋಣ ಅಂತ ಹೋಗಿದ್ವಿ. ಊರಲ್ಲಿ ಈ ಥರ ಜಾತ್ರೆ ಹಬ್ಬ ಅಂದರೆ ತುಂಬ ಖುಷಿ ಆಗುತ್ತೆ. ಚಿಕ್ಕ ಮಕ್ಕಳಿದ್ದಾಗ ಜಾಸ್ತಿ ಮಾಡ್ತಿರ್ಲಿಲ್ಲ. ಇವಾಗ ಮಾಡ್ತಾರೆ, ಬಟ್ ಇವಾಗ ಅಷ್ಟು ಎಂಜಾಯ್ ಮಾಡೋಕ್ಕಾಗಲ್ಲ. ಇಟ್ಸ್ ಓಕೆ. ಎಲ್ರಿಗೂ ಅಲ್ಲಿ ಊಟ ಕೂಡ ಅರೇಂಜ್ ಮಾಡಿದ್ರು, ಪ್ರಸಾದ ಅಂತೇಳಿ. ಇಲ್ಲಿ ನಮ್ಮ ಅತ್ತೆ ಮಾವ ಎಲ್ಲರೂ ಅಡುಗೆಗೆ ಹೆಲ್ಪ್ ಮಾಡ್ತಾಯಿದ್ರು. ಫೈನಲಿ ಊಟ ಎಲ್ಲ ಮುಗಿಸಿ ಮನೆಗೆ ಬಂದ್ವಿ. ಮನೆಗೆ ಬಂದಮೇಲೆ ಬಬ್ಲು ಸ್ವಲ್ಪ ಹೊತ್ತು ಆಟ ಆಡಿ ಅವ್ರ ಜೊತೆ ಮಲ್ಕೊಂಡ್ವಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಲವ್ ಯು ಆಲ್.